ಈಜಿಪ್ಟ್ನ ಟಿಪ್ಸ್ ನಗರದ ಫೆರೋ ರಾಜ ಇವನೇ. ಈಕೆ ಫೆರೋ ಹೆಂಡತಿ ಅನಕ್ಸುನಾಮುನ್. ಪರಪುರುಷರು ಮುಟ್ಟುವಂತಿಲ್ಲ. ಆದರೆ ಫೆರೋ ಗುರುವಾದ ಇಮೋಟೆಪ್ ಜೊತೆಗೆ ಪ್ರೀತಿಯಲ್ಲಿರುತ್ತಾಳೆ. ಫೆರೋ ರಾಜಗೆ ಇವರಿಬ್ಬರ ವಿಷಯ ಗೊತ್ತಾಗುತ್ತದೆ. ಅವರಿಬ್ಬರು ಫೆರೋ ರಾಜನನ್ನು ಸಾಯಿಸಿಬಿಡ್ತಾರೆ. ಫೆರೋ ಅಂಗರಕ್ಷಕರು ಬರುವತ್ತಿಗೆ ಇಮೋಟೆಪ್ ಮತ್ತು ಅವನ ಶಿಷ್ಯರು ಹೋಗಿರುತ್ತಾರೆ. ಅನಕ್ಸುನಾಮುನ್ ತನ್ನನ್ನು ಇಮೋಟೆಪ್ ಬದುಕಿಸ್ತಾನೆ ಎಂಬ ನಂಬಿಕೆಯಿಂದ ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಅನಕ್ಸುನಾಮುನನ್ನು ಸಮಾಧಿ ಮಾಡಿದ ನಂತರ ಇಮೋಟೆಪ್ ಶಿಷ್ಯರು ಅವಳ ಶವವನ್ನು ಮೃತರ ನಗರವಾದ ಅಮ್ನಾಪ್ತರೆಗೆ ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲೇ ಈಜಿಪ್ಟ್ ನಿಧಿ ನಿಕ್ಷೇಪಗಳು ಇರುತ್ತವೆ. ಇಮೋಟೆಪ್ ಅನಕ್ಸುನಾಮುನನ್ನು ಬದುಕಿಸಲು ಕಪ್ಪು ಮೃತರ ಗ್ರಂಥವನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಅವಳ ಆತ್ಮವನ್ನು ಶರೀರದ ಒಳಗೆ ಕಳುಹಿಸಲು ಪ್ರಯತ್ನಿಸುತ್ತಾನೆ. ಇವಳ ಪ್ರಧಾನ ಅಂಗಗಳು 5 ಪೂಜಾದಲ್ಲಿ ಇರುತ್ತವೆ. ಇನ್ನೇನು ಆತ್ಮ ಬರುವುದರೊಳಗೆ ಫೆರೋ ಅಂಗರಕ್ಷಕರು ಬಂದು ಅವರನ್ನು ಬಂಧಿಸುತ್ತಾರೆ. ಅನಕ್ಸುನಾಮುನನ್ನು ಆತ್ಮ ಪಾತಾಳಕ್ಕೆ ಹೋಗಿಬಿಡುತ್ತದೆ. ಇಮೋಟೆಪ್ ಶಿಷ್ಯರನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ತಾರೆ. ಆದರೆ ಇಮೋಟೆಪ್ಗೆ ಮಾತ್ರ ಎಮುಂಡೈ ಎಂಬ ಶಿಕ್ಷೆಯನ್ನು ವಿಧಿಸಿ ನಾಲಿಗೆಯನ್ನು ಕತ್ತರಿಸಿ ಮಾಂಸವನ್ನು ತಿನ್ನುವ ಹುಳಗಳನ್ನು ಬಿಡ್ತಾರೆ. ನಂತರ ಸಜೀವವಾಗಿ ಸಮಾಧಿ ಮಾಡ್ತಾರೆ. ಅವನ ಶವಪೆಟ್ಟಿಗೆಯನ್ನು ಈಜಿಪ್ಟ್ನ ದೇವತೆಯಾದ ಅನೋಬಿಸ್ ಮೂರ್ತಿಯ ಕೆಳಗಡೆ ಭವಿಷ್ಯತ್ನಲ್ಲಿ ಯಾರೂ ತೆರೆಯದ ಹಾಗೆ ಬಂಧಿಸುತ್ತಾರೆ. ಆದರೆ ಭವಿಷ್ಯತ್ನಲ್ಲಿ ಯಾರಾದರೂ ಇವನ ಶವಪೆಟ್ಟಿಗೆಯನ್ನು ತೆರೆದು ಮೃತರ ಗ್ರಂಥದ ಮಂತ್ರಗಳನ್ನು ಜಪಿಸಿದರೆ ಅವನು ಪುನರ್ಜನ್ಮ ಹೊಂದುತ್ತಾನೆ. ಅವನ ಶಿಷ್ಯರನ್ನು ಮತ್ತು ಅನಕ್ಸುನಾಮನನ್ನು ಬದುಕಿಸಲು ಇಡೀ ಪ್ರಪಂಚವನ್ನೇ ನಾಶ ಮಾಡಲು ಯೋಚನೆ ಮಾಡುವುದಿಲ್ಲ. ನಂತರ ಸೀನ್ ಕಟ್ಟಾಗಿ 1923ಕ್ಕೆ ಹೋಗುತ್ತದೆ. ಗೊತ್ತಿಲ್ಲದ ದುಷ್ಟಶಕ್ತಿ ಪ್ರಭಾವದಿಂದ ಸೈನಿಕರಿಗೆ ಮತ್ತು ಜನರಿಗೆ ಅಮ್ನಾಪ್ತ್ರದಲ್ಲಿ ಯುದ್ಧ ಆಗ್ತಾ ಇರುತ್ತೆ. ಇಲ್ಲಿಯೇ ಈ ಸ್ಟೋರಿಯ ಹೀರೋ ಆದ ರಿಕ್ ಒಕಾನೆಲ್ ಕಾಣ್ತಾನೆ. ಇವನು ಸೈನ್ಯದ ನಾಯಕತ್ವ ವಹಿಸಿದ್ದನು. ಇವನ ಸ್ನೇಹಿತ ಬೆನ್ನಿ. 3000ದಿಂದ ಅಮ್ನಾಪ್ತ್ರ ಪ್ರದೇಶವನ್ನು ಫೆರೋ ರಾಜ ಅಂಗರಕ್ಷಕರು ರಕ್ಷಿಸಿಕೊಂಡು ಬರ್ತಾ ಇರ್ತಾರೆ. ಜನರಿಗೆ ಮತ್ತು ಸೈನ್ಯಕ್ಕೆ ನಡೆದ ಯುದ್ಧದಲ್ಲಿ ಜನರು ಸೈನ್ಯವನ್ನು ಸೋಲಿಸಿ ಹೀರೋನನ್ನು ಹಿಂಬಾಲಿಸುತ್ತಾ ಬರ್ತಾರೆ. ಆದರೆ ಅಲ್ಲಿನ ದುಷ್ಟಶಕ್ತಿ ಪ್ರಭಾವದಿಂದ ಜನರು ಓಡಿ ಹೋಗುತ್ತಾರೆ. ಅನೋಬಿಸ್ ಕೆಳಗಡೆ ಬಂದು ನಿಂತ ಹೀರೋ ಅಲ್ಲಿ ಒಂದು ಮುಖ ಕಾಣುತ್ತದೆ. ಅದರಿಂದ ಹೀರೋ ಓಡಿಬಿಡ್ತಾನೆ. ಹೀರೋ ಕೂಡ ಬಿಸಿಲಿನ ಮರುಭೂಮಿಯೆಡೆಗೆ ಹೋಗ್ತಾನೆ. ಇವೆಲ್ಲವನ್ನು ರಾಜನ ಅಂಗರಕ್ಷಕರು ಗಮನಿಸುತ್ತಾ ಇರ್ತಾರೆ. ನಂತರ 3 ವರ್ಷ ಆದ ಮೇಲೆ ಈಜಿಪ್ಟ್ನಲ್ಲಿ ಈ ಸ್ಟೋರಿಯಲ್ಲಿ ಹೀರೋಯಿನ್ ಒಬ್ಬ ಲೈಬ್ರೇರಿಯನ್ ಆಗಿರ್ತಾಳೆ. ಹೆಸರು ಎವ್ಲಿನ್. ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಜಗತ್ತಿನ ಎಲ್ಲ ಭಾಷೆಗಳನ್ನು ಓದಿ ಹೇಳಬಲ್ಲಳು. ಇವಳ ಅಣ್ಣ ಜೊನಾರ್ದನ್ ಒಂದು ಮಿಸ್ಟರಿ ಬಾಕ್ಸ್ ಅವಳಿಗೆ ತೋರಿಸುತ್ತಾನೆ. ಅದನ್ನು ಟಿಪ್ಸ್ನಲ್ಲಿ ಕಂಡಿದೆ ಅಂತ ಹೇಳ್ತಾನೆ. ಈಜಿಪ್ಟ್ ನಿಧಿಯೆಲ್ಲ ಅಮ್ನಾಪ್ತ್ರದಲ್ಲಿ ಇದೆ ಎಂದು ಮ್ಯಾಪ್ನಲ್ಲಿ ಇರುತ್ತದೆ. ಆದರೆ ಮ್ಯೂಸಿಯಂ ಡಾಕ್ಟರ್ ಬೇಕ್ ಅದೆಲ್ಲ ಕಟ್ಟುಕತೆ ಎಂದು ಹೇಳ್ತಾನೆ. ಮಾತಾಡ್ತಾ ಇರುವಾಗ ಮ್ಯಾಪಿಗೆ ಬೆಂಕಿ ಹಚ್ಚಿಕೊಳ್ಳುತ್ತದೆ. ಈ ಮಿಸ್ಟರಿ ಬಾಕ್ಸನ್ನು ಜೈಲಿನಲ್ಲಿರುವ ರಿಕ್ ಒಕಾನೆಲ್ ನಿಂದ ಜೊನಾರ್ದನ್ ಕಳ್ಳತನ ಮಾಡಿರುತ್ತಾನೆ. ಈ ವಿಷಯ ತನ್ನ ತಂಗಿಗೆ ಹೇಳ್ತಾನೆ. ಅವರು ಅಮ್ನಾಪ್ತ್ರೆಗೆ ಹೇಗೆ ಹೋಗುವುದು ಎಂದು ಹೀರೋನನ್ನು ಕೇಳಿದಾಗ ಹೀರೋ ನನ್ನನ್ನು ಜೈಲಿನಿಂದ ಬಿಡಿಸಿ ನಾನು ಹೇಳ್ತೀನಿ ಎನ್ನುತ್ತಾನೆ. ಆದರೆ ಅವತ್ತೇ ಹೀರೋನನ್ನು ನೇಣಿಗಾಕಲು ಸಿದ್ಧತೆ ಮಾಡಿರುತ್ತಾರೆ. ಆದರೆ ಹೀರೋಯಿನ್ ಜೈಲಿನ ವಾರ್ಡನ್ಗೆ ಅಮ್ನಾಪ್ತ್ರದಲ್ಲಿ ನಿಧಿ ಸಿಕ್ಕರೆ ಅದರಲ್ಲಿ 25% ನಿನಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಅವನನ್ನು ನೇಣಿಗಾಕದೆ ಬಿಡ್ತಾರೆ. ಮರುದಿನ ರಿಕ್, ಎವ್ಲಿನ್, ಜೊನಾರ್ದನ್ ಜೈಲಿನ ವಾರ್ಡನ್ ಅಮ್ನಾಪ್ತ್ರೆಗೆ ಹೋಗುವ ಹಡಗಿಗೆ ಹತ್ತುತ್ತಾರೆ. ಅಲ್ಲಿಯೇ ರಿಕ್ ಫ್ರೆಂಡ್ ಬೆನ್ನಿ ಕಾಣಿಸ್ತಾನೆ. ಇವನು ಒಬ್ಬ ಕಳ್ಳನರಿ ಇದ್ದಾಗೆ. ಪರಿಸ್ಥಿತಿ ಬಂದಾಗ ಪಾರ್ಟಿ ಚೇಂಜ್ ಮಾಡೋ ಟೈಪು. ಇವರ ಜೊತೆ ಕೆಲವರು ನಿಧಿ ಹಂಟರ್ಸ್ ಡಾಕ್ಟರ್ ಅಲಿನ್ ನಾಯಕತ್ವದಲ್ಲಿ ಈಜಿಪ್ಟ್ ನಿಧಿಗೋಸ್ಕರ ಆ ಹಡಗನ್ನು ಹತ್ತುತ್ತಾರೆ. ಆದರೆ ಮಿಸ್ಟರಿ ಬಾಕ್ಸ್ ಮತ್ತು ಮ್ಯಾಪ್ಗೋಸ್ಕರ ಬ್ಲಾಕ್ ಡ್ರೆಸ್ ಧರಿಸಿದ ವ್ಯಕ್ತಿಗಳು ಹಿಂಬಾಲಿಸ್ತಾ ಬರ್ತಾ ಇರ್ತಾರೆ. ಈ ಸಮಯದಲ್ಲಿ ಹಡಗಿಗೆ ಬೆಂಕಿ ಬಿದ್ದು ಮ್ಯಾಪ್ ಮಿಸ್ ಆಗುತ್ತದೆ. ಎಲ್ಲರೂ ದಡಕ್ಕೆ ಸೇರುತ್ತಾರೆ. ಎವ್ಲಿನ್, ರಿಕ್, ಜೊನಾರ್ದನ್ ಅಲ್ಲಿರುವ ಮಾರ್ಕೆಟ್ನಲ್ಲಿ ಅಮ್ನಾಪ್ತ್ರೆಗೆ ಹೋಗಲು ಒಂಟೆಗಳನ್ನು ಖರೀದಿಸುತ್ತಾರೆ. ಅಮ್ನಾಪ್ತ್ರೆಗೆ ಹೋಗ್ತಾರೆ. ನಂತರ ನಿಧಿಗೋಸ್ಕರ ಕೆಲವರು ನಿಧಿ ಹಂಟರ್ಸ್ ಬೇರೆಯಾಗಿ ಅಮ್ನಾಪ್ತ್ರೆಗೆ ಹೋಗ್ತಾರೆ. ಅವರಿಗಿಷ್ಟವಾದ ಜಾಗದಲ್ಲಿ ನಿಧಿಯನ್ನು ಹುಡುಕುತ್ತಾರೆ. ಹೀರೋ ಕೆಳಗಡೆ ಹೋಗ್ತಾರೆ. ಕನ್ನಡಿಯ ಮೂಲಕ ಬೀಳುವ ಸೂರ್ಯನ ಬೆಳಕು ದೃಶ್ಯ ಅದ್ಭುತವಾಗಿದೆ. ಸ್ವಲ್ಪ ಮುಂದಕ್ಕೆ ಹೋದ ನಂತರ ಹುಳಗಳ ಶಬ್ದ ಕೇಳಿಸುತ್ತದೆ. ಭಯದಿಂದ ಮುಂದಕ್ಕೆ ಹೋಗ್ತಾರೆ. ಹೀರೋ, ಎವ್ಲಿನ್, ಅನೋಬಿಸ್ ಕಾಲನ್ನು ಕಂಡುಹಿಡಿಯುತ್ತಾರೆ.
ನಂತರ ವಿಚಿತ್ರ ಶಬ್ದ ಕೇಳಿಸುತ್ತದೆ. ನಂತರ ನಿಧಿಗೋಸ್ಕರ ಬಂದಿರುವ ನಿಧಿ ಹಂಟರ್ಸ್ ನಡುವೆ ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತದೆ. ದೊರೆತ ನಿಧಿಯಲ್ಲಿ ಸಮವಾಗಿ ತಗೋಬೇಕು ಒಪ್ಪಂದ ಮಾಡುತ್ತಾರೆ. ನಿಧಿಯನ್ನು ಹುಡುಕುತ್ತಿರುವಾಗ ಜೈಲಿನ ವಾರ್ಡನ್ ಮಾಂಸಾಹಾರಿಗಳ ಹುಳಗಳಿಗೆ ಬಲಿಯಾಗ್ತಾನೆ. ನಿಧಿ ಹಂಟರ್ಸ್ಗೆ ಒಂದು ಬಾಕ್ಸ್ ಸಿಗುತ್ತೆ ಮತ್ತು ಹೀರೋ ಇವ್ಲೆನ್ಗೆ ಒಂದು ಬಾಕ್ಸ್ ಸಿಗುತ್ತೆ. ಅದು ಅನೋಬಿಸ್ ಕೆಳಗಡೆ ಅವರಲ್ಲಿದ್ದ ಮಿಸ್ಟರಿ ಬಾಕ್ಸ್ ಅದರ ಕೀಲಿಯಾಗಿರುತ್ತದೆ. ಆಕಸ್ಮಿಕವಾಗಿ ಜೈಲ್ ವಾರ್ಡನ್ ಮಾಂಸಾಹಾರಿ ಹುಳಗಳು ಅವನ ಮೆದುಳಿಗೆಯಲ್ಲಿ ತೊಂದರೆ ಕೊಡುವುದರಿಂದ ಅವನು ಓಡಿ ಕಲ್ಲಿನ ಗೋಡೆಗೆ ಡಿಕ್ಕಿ ಹೊಡೆದು ಸಾಯುತ್ತಾನೆ. ಆ ದಿನ ರಾತ್ರಿ ಅಮ್ನಾಪ್ತರಿಗೆ ಅಂಗರಕ್ಷಕರು ಬಂದು ಅವರ ಮೇಲೆ ದಾಳಿ ಮಾಡ್ತಾರೆ. ಇಲ್ಲಿಂದ ಹೋಗಿ, ಇಲ್ಲಂದರೆ ನಿಮ್ಮನ್ನು ಸಾಯಿಸುತ್ತೇವೆ ಎಂದು ವಾರ್ನಿಂಗ್ ಕೊಟ್ಟು ಹೋಗ್ತಾರೆ. ಮರುದಿನ ನಿಧಿ ಹಂಟರ್ಸ್ ಅವರಿಗೆ ದೊರೆತ ಆ ಬಾಕ್ಸನ್ನು ಮೇಲಿರುವ ಬರಹಗಳನ್ನು ಓದುತ್ತಾರೆ. ಈ ಬಾಕ್ಸನ್ನು ಯಾರು ಓಪನ್ ಮಾಡ್ತಾರೋ ಅವರು ಮರುಕ್ಷಣವೇ ಸಾಯ್ತಾರೆ. ಇದನ್ನು ಓದಬೇಕಾದರೆ ವಿಚಿತ್ರವಾದ ಶಬ್ದಗಳು ಬರ್ತಾ ಇರ್ತವೆ. ಮರಣ ಹೊಂದಿದವರನ್ನು ಮತ್ತೆ ಬದುಕಿಸಿದರೆ ಅವರು ಮಂತ್ರಶಕ್ತಿಯಿಂದ ಪ್ರಪಂಚವನ್ನೇ ನಾಶ ಮಾಡ್ತಾರೆ. ಈ ಬಾಕ್ಸವನ್ನು ತೆರೆದವರನ್ನು ಕೊಂದು ಪ್ರಧಾನ ಅವಶೇಷಗಳನ್ನು ಸ್ವಾಹ ಮಾಡ್ತಾರೆ. ಹೀಗೆ ಮಾಡಿದರೆ ಶಕ್ತಿ ಬಂದು ಅವರಿಗೆ ಬೇಕಾದವರನ್ನು ಬದುಕಿಸಿ ದೆವ್ವಗಳ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತಾರೆ ಎಂದು ಬರೆದಿರುತ್ತೆ. ಇದನ್ನು ಓದುವಾಗ ಬೆನ್ನಿ ಭಯದಿಂದ ಅದನ್ನು ತೆರೆಯಬೇಡಿ ಎಂದು ಓಡಿ ಹೋಗುತ್ತಾನೆ. ಆದರೆ ಅವರು ಆ ಬಾಕ್ಸನ್ನು ಓಪನ್ ಮಾಡ್ತಾರೆ. ಹೀರೋ ಕೂಡ ಅವರಲ್ಲಿದ್ದ ಕೀಲಿಯಿಂದ ಸಮಾಧಿಯನ್ನು ಓಪನ್ ಮಾಡ್ತಾರೆ. ನಂತರ ಒಂದು ಭಯಂಕರವಾದ ಅಸ್ಥಿಪಂಜರ ಹೊರಗೆ ಬೀಳುತ್ತದೆ. ಅದು ಇಮೋಟೆಪ್ ಅಸ್ಥಿಪಂಜರವಾಗಿರುತ್ತದೆ. 3000 ವರ್ಷಗಳಿಂದ ಕೊಳಿತಾ ಇರುತ್ತೆ. ಒಳಗಡೆ ಮರಣ ಅಂತ ಅಲ್ಲ ಆರಂಭ ಎಂದು ಬರೆದಿರುತ್ತೆ. ನಿಧಿ ಹಂಟರ್ಸ್ ಆ ಬಾಕ್ಸ್ ಅನ್ನು ಓಪನ್ ಮಾಡಿದ್ಮೇಲೆ ಅಲ್ಲಿ ಮೃತರ ಗ್ರಂಥ ಇರುತ್ತೆ. ಒಳಗಡೆ 5 ಪೂಜೆಗಳು ಇರುತ್ತವೆ. ಎಲ್ಲರೂ ಒಂದೊಂದು ತಕ್ಕೊತಾರೆ. ಆದರೆ ಆ ಮೃತರ ಗ್ರಂಥವನ್ನು ಓಪನ್ ಮಾಡಲು ಕೀ ಬೇಕು. ಅದು ಹೀರೋಯಿನ್ ಇವ್ಲಿನ್ ಹತ್ರ ಇರುತ್ತೆ. ಮೃತರ ಗ್ರಂಥ ಹಿಡಿದು ನಿಧಿ ಹಂಟರ್ಸ್ನ ನಾಯಕ ಮಲಗಿರ್ತಾನೆ. ಹೀರೋಯಿನಿ ಆ ಗ್ರಂಥವನ್ನು ಕಳ್ಳತನ ಮಾಡ್ತಾಳೆ. ತನ್ನಲ್ಲಿರುವ ಕೀಯನ್ನು ಉಪಯೋಗಿಸಿ ಆ ಗ್ರಂಥವನ್ನು ಓಪನ್ ಮಾಡ್ತಾಳೆ. ಹೀರೋಯಿನಿಗೆ ಎಲ್ಲ ಭಾಷೆಗಳನ್ನು ಓದುವ ಸಾಮರ್ಥ್ಯವಿದೆ. ಆದ್ದರಿಂದ ಆ ಗ್ರಂಥದ ಎಲ್ಲ ಅಕ್ಷರಗಳನ್ನು ಓದುತ್ತಾಳೆ. ಇದರಿಂದ ಇಮ್ಮೋಟೆಪ್ಗೆ ಪುನರ್ಜನ್ಮ ಹೊಂದುತ್ತಾನೆ. ಮರುಕ್ಷಣವೇ ಲಕ್ಷಾದಿ ಮಿಡಿತೆಗಳು ಅವರ ಮೇಲೆ ಅಟ್ಯಾಕ್ ಮಾಡ್ತವೆ. ಎಲ್ಲರೂ ಓಡ್ತಾ ಇರ್ತಾರೆ. ಇಲ್ಲಿ ನಿಧಿ ಹಂಟರ್ಸ್ನ ಒಬ್ಬ ವ್ಯಕ್ತಿಗೆ ಸ್ಪೆಕ್ಟ್ ಕೆಳಗೆ ಬೀಳುತ್ತೆ. ಸ್ಪೆಕ್ಟ್ ಇಲ್ಲದಿದ್ದರೆ ಅವನಿಗೆ ಏನೂ ಕಾಣಿಸಲ್ಲ. ಅಲ್ಲಿಗೆ ಇಮೋಟೆಪ್ ಅಸ್ಥಿಪಂಜರ ಬರುತ್ತೆ. ಇಮೋಟೆಪ್ ಅವನ ನಾಲಿಗೆ ಮತ್ತು ಕಣ್ಣನ್ನು ಕಿತ್ತಿಕೊಳ್ಳುತ್ತಾನೆ. ಇಲ್ಲಿ ಹೀರೋ ಇವ್ಲಿನ್ ಹುಳಗಳು ಹಿಂದೆ ಬರ್ತಾ ಇರ್ತವೆ. ಎಲ್ಲರೂ ಓಡ್ತಾ ಇರ್ತಾರೆ. ಆದರೆ ಹೀರೋಯಿನ್ ತಪ್ಪಿ ಬೀಳ್ತಾಳೆ ಮತ್ತು ಇಮೋಟೆಪ್ಗೆ ಸಿಕ್ಕಿ ಬೀಳ್ತಾಳೆ. ಹೀರೋಯಿನನ್ನು ನೋಡಿದ ಇಮೋಟೆಪ್ ಅನಕ್ಸುನಾಮುನ್ ಎಂದು ಕರೆಯುತ್ತಾನೆ. ಈ ಸಮಯದಲ್ಲಿ ಹೀರೋಯಿನ್ ಹತ್ರ ಬಂದು ಕಾಪಾಡುತ್ತಾನೆ. ನಂತರ ಈಜಿಪ್ಟ್ನ ಅಂಗರಕ್ಷಕರು ಬಂದು 30 ಶತಮಾನಗಳಿಂದ ನಾವು ಕಾಪಾಡ್ತಾ ಬರುವುದನ್ನು ನೀವು ವ್ಯರ್ಥ ಮಾಡಿದಿರಿ. ಇಮೋಟೆಪ್ನನ್ನು ಪುನರ್ಜನ್ಮ ನೀಡಿದಿರಿ. ಇವಾಗ ಅವನನ್ನು ಸಾಯಿಸುವುದು ಯಾರಿಂದ ಆಗುವುದಿಲ್ಲ. ಅವನು ಏನು ತಿನ್ನಲ್ಲ. ನಂತರ ಇಮೋಟೆಪ್ ಬೆನ್ನಿಯನ್ನು ನೋಡ್ತಾನೆ. ಉಳಿದ ಆ ಪೂಜಾದ ವಸ್ತುಗಳು ಎಲ್ಲಿದೆ ಎಂಬುದು ನೀನು ನನಗೆ ಹೇಳಿದರೆ ನಿನಗೆ ಬಂಗಾರವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆ 5 ಪೂಜೆಗಳು ಇಮೋಟೆಪ್ಗೆ ದೊರೆತರೆ ಮಾನವ ರೂಪ ತಾಳುತ್ತಾನೆ. ನಂತರ ಸ್ಪೆಕ್ಟ್ ಇಟ್ಕೊಂಡಿದ್ದ ವ್ಯಕ್ತಿಯ ದೇಹವನ್ನು ಇಮೋಟೆಪ್ ತಗೊತಾನೆ. ಇಮೋಟೆಪ್ ಅಸ್ಥಿಪಂಜರ ಸ್ವಲ್ಪ ಮಾನವನ ರೂಪವನ್ನು ತಾಳುತ್ತಾನೆ. ಹೀರೋಯಿನಿ ಹತ್ರ ಬಂದು ನೀನು ಬದುಕಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಆದರೆ ಅಷ್ಟು ಭಯಂಕರವಾದ ಇಮೋಟೆಪ್ ಒಂದು ಸಣ್ಣ ಬೆಕ್ಕಿಗೆ ಅಂಜುತ್ತಾನೆ. ನಂತರ ಎಲ್ಲರೂ ಒಂದುಗೂಡಿ ಇಮ್ಮೋಟೆಪ್ನನ್ನು ಹೇಗೆ ಸಾಯಿಸಬೇಕು ಎಂಬುದನ್ನು ಮಾತಾಡ್ತಾ ಇರ್ತಾರೆ. ಬಾಕ್ಸನ್ನು ತೆರೆದವರನ್ನು ಸಾಯಿಸುವುದರ ಮೂಲಕ ಅವನು ಶಕ್ತಿವಂತನಾಗುತ್ತಾನೆ. ಹಾಗೆ ಹೀರೋಯಿನ್ನನ್ನು ಕೊಂದು ಅವಳ ಆತ್ಮವನ್ನು ಅನಕ್ಸುನಾಮ್ಗೆ ಕೊಟ್ಟು ಬದುಕಿಸಿಕೊಳ್ಳಲು ಇಮ್ಮೋಟೆಪ್ ಪ್ಲಾನ್ನಲ್ಲಿದ್ದಾನೆ ಎಂಬುದನ್ನು ಅವರು ತಿಳಿಯುತ್ತಾರೆ. ಇದೆಲ್ಲ ಆಗುವ ಮುಂಚೆ ನಾವು ಇಮ್ಮೋಟೆಪ್ನನ್ನು ಕೊಲ್ಲಬೇಕು ಅಂತ ನಿರ್ಣಯಿಸುತ್ತಾರೆ. ನಂತರ ಬೆನ್ನಿಯಿಂದ ಇಮ್ಮೋಟೆಪ್ನ ಪ್ಲಾನನ್ನು ತಿಳಿದುಕೊಳ್ಳುತ್ತಾನೆ. ಇಮ್ಮೋಟೆಪ್ಗೆ ಗ್ರಂಥ ಮತ್ತು ಇವ್ಲಿನ್ ದೊರೆತರೆ ತನ್ನ ಪ್ರೇಯಸಿಯನ್ನು ಬದುಕಿಸುತ್ತಾನೆ ಎಂದು ಬೆನ್ನಿ ಹೀರೋಗೆ ಹೇಳ್ತಾನೆ. ಇಮ್ಮೋಟೆಪ್ ತನ್ನ ದೇಹವನ್ನು ಪೂರ್ತಿಯಾಗಿ ಬದಲಾಯಿಸಿಕೊಳ್ಳಲು ಪೆಟ್ಟಿಗೆಯನ್ನು ತೆರೆದವರನ್ನು ಸಾಯಿಸುತ್ತಾನೆ. ಅವರಲ್ಲಿದ್ದ ಪೂಜೆಗಳನ್ನು ಸಂಗ್ರಹಿಸಿ ಪೂರ್ತಿ ಇಮ್ಮೋಟೆಪ್ ಆಗಿ ಬದಲಾಗುತ್ತಾನೆ. ಇಮ್ಮೋಟೆಪ್ ತನ್ನ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸಿಕೊಳ್ತಾನೆ. ಇಮ್ಮೋಟೆಪ್ನನ್ನು
ಅಂತ ಮಾಡಲು ಅನುಬಿಸ್ ವಿಗ್ರಹದಲ್ಲಿರುವ ಬಂಗಾರದ ಗ್ರಂಥವಾಗಿರುವ ಅಮುಂಡ್ರಾ ಗ್ರಂಥವನ್ನು ಇವರು ಹೊಂದಬೇಕು. ಆದರೆ ಅಮುಂಡ್ರಾ ಗ್ರಂಥವು ಅನುಬಿಸ್ ವಿಗ್ರಹದಲ್ಲಿ ಇರುವುದಿಲ್ಲ, ಅದು ಹ್ಯಾರಿಸ್ ವಿಗ್ರಹದ ಕೆಳಗೆ ಇರುತ್ತದೆ ಎಂದು ಹೀರೋಯಿನಿ ಕಂಡುಹಿಡಿತಾಳೆ. ಅಲ್ಲಿನ ಜನರು ಇಮ್ಮೋಟೆಪ್ಗೆ ಗುಲಾಮರಾಗ್ತಾರೆ ಮತ್ತು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಂತರ ಫೈಟ್ ಸೀನ್ ನಂತರ ಇಮ್ಮೋಟೆಪ್ ಹೀರೋಯಿನನ್ನು ಕರೆದುಕೊಂಡು ಹೋಗ್ತಾನೆ. ನಂತರ ಹೀರೋಯಿನನ್ನು ಕಾಪಾಡಲು ವಿನ್ಸ್ಟನ್ ಎಂಬ ಪೈಲಟ್ನನ್ನು ಅಮ್ನಾಪ್ತ್ರಿಗೆ ಹೋಗಲು ಸಹಾಯ ಕೇಳ್ತಾನೆ. ಇಮ್ಮೋಟೆಪ್ ಮರಳು ತುಫಾನಿಂದ ಅಮ್ನಾಪ್ತ್ರಿಗೆ ಬರ್ತಾನೆ. ಫ್ಲೈಟ್ ಮೇಲೆ ಹೀರೋ ಬರ್ತಾ ಇರ್ತಾನೆ. ಇದನ್ನು ನೋಡಿದ ಇಮ್ಮೋಟೆಪ್ ತನ್ನ ಶಕ್ತಿಯಿಂದ ಮರಳು ತುಫಾನ್ ಬರುವ ಹಾಗೆ ಮಾಡ್ತಾನೆ. ಈ ತುಫಾನ್ನಲ್ಲಿ ಇನ್ನೇನು ಹೀರೋ ಸಾಯೋದ್ರೊಳಗೆ ಹೀರೋಯಿನ್ ಇಮ್ಮೋಟೆಪ್ಗೆ ಕಿಸ್ ಮಾಡಿ ಇಮ್ಮೋಟೆಪ್ನ ದೃಷ್ಟಿಯನ್ನು ಮರಳಿಸುತ್ತಾಳೆ. ಈ ಪ್ರಾಸೆಸ್ನಲ್ಲಿ ಪೈಲಟ್ ಸತ್ತು ಹೋಗುತ್ತಾನೆ. ನಂತರ ರಿಕ್ ಜೊನಾರ್ದನ್ ಈಜಿಪ್ಟ್ನ ನಿಧಿಯನ್ನು ಕಂಡುಹಿಡಿಯುತ್ತಾರೆ. ಇಮ್ಮೋಟೆಪ್ ತನ್ನ ಶಿಷ್ಯರನ್ನು ಬದುಕಿಸ್ತಾನೆ. ಅವರನ್ನು ಹೀರೋ ಮೇಲೆ ಇಮ್ಮೋಟೆಪ್ ದಾಳಿ ಮಾಡಲು ಬಿಡ್ತಾನೆ. ಹೀರೋ ಅವುಗಳನ್ನೆಲ್ಲ ಸಾಯಿಸುತ್ತಾ ಇರ್ತಾನೆ. ಹೀರೋಯಿನನ್ನು ಕಟ್ಟಿ ತನ್ನ ಮಂತ್ರಗಳಿಂದ ಅನ್ನಕ್ಸುನಾಮ್ನನ್ನು ಬದುಕಿಸಲು ಪ್ರಯತ್ನ ಮಾಡ್ತಾ ಇರ್ತಾನೆ. ನಂತರ ಹೀರೋ ಬಂಗಾರದ ಅಮುಂಡ್ರಾ ಗ್ರಂಥವನ್ನು ಕಂಡುಹಿಡಿಯುತ್ತಾನೆ. ರಿಕ್ ಒಕಾನೆಲ್ ಮತ್ತು ಜೊನಾರ್ದನ್ ಪ್ರಾಣವನ್ನು ಉಳಿಸಲು ಈಜಿಪ್ಟ್ನ ಅಂಗರಕ್ಷಕ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಇಮ್ಮೋಟೆಪ್ ಹೀರೋಯಿನನ್ನು ಕೊಲ್ಲುವ ಸಮಯಕ್ಕೆ ಜೊನಾರ್ದನ್ ಬಂದು ಅಮುಂಡ್ರಾ ಬುಕ್ ಸಿಕ್ತು ಎಂದು ಹೇಳ್ತಾನೆ. ಆ ಗ್ರಂಥದ ವಾಕ್ಯಗಳನ್ನು ಓದಿದರೆ ಇಮ್ಮೋಟೆಪ್ ನಾಶವಾಗುತ್ತಾನೆ. ಆದರೆ ಅದನ್ನು ಓಪನ್ ಮಾಡಲು ಕೀ ಬೇಕು. ಇಮ್ಮೋಟೆಪ್ ಆ ಗ್ರಂಥಗೋಸ್ಕರ ಜೊನಾರ್ದನನ್ನು ಹಿಂಬಾಲಿಸುತ್ತಾ ಬರ್ತಾ ಇರ್ತಾನೆ. ಈ ಕಡೆಗೆ ಹೀರೋಯಿನನ್ನು ರಕ್ಷಿಸುತ್ತಾನೆ. ಜಾಸ್ತಿ ಫೈಟ್ ಮಾಡಿದ ನಂತರ ಜೊನಾರ್ದನ್ ಆ ಮಂತ್ರಗಳನ್ನು ಓದಲು ಸ್ಟಾರ್ಟ್ ಮಾಡ್ತಾನೆ. ಮಮ್ಮಿಗಳು ರಿವರ್ಸ್ ಆಗಿ ಅನ್ನಕ್ಸುನಾಮ್ನನ್ನು ಸಾಯಿಸಿಬಿಡ್ತವೆ. ಕೊನೆಗೆ ಹೀರೋ ಇಮ್ಮೋಟೆಪ್ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಹೀರೋಯಿನ್ ಗ್ರಂಥದ ಮಂತ್ರಗಳನ್ನು ಓದ್ತಾ ಇರ್ತಾಳೆ ಅಷ್ಟೇ. ನಂತರ ಇಮ್ಮೋಟೆಪ್ ಶಕ್ತಿಗಳು ಅಂತವಾಗುತ್ತವೆ. ನಂತರ ಸುಲಭವಾಗಿ ಹೀರೋ ಇಮ್ಮೋಟೆಪ್ನನ್ನು ಕತ್ತಿಯಿಂದ ಇರಿದು ಸಾಯಿಸುತ್ತಾನೆ. ಆವಾಗ ಹೀರೋಯಿನ್ ಮರಣ ಅಂತ ಅಲ್ಲ ಆರಂಭ ಎಂದು ಹೇಳ್ತಾಳೆ. ಇಮ್ಮೋಟೆಪ್ ಅಂತವಾದ ಮೇಲೆ ಅಮ್ನಾಪ್ತ್ರ ಕೂಡ ಅಂತವಾಗುತ್ತೆ. ಬೆನ್ನಿ ಹಣದ ಆಸೆಯಿಂದ ಮಾಂಸಾಹಾರ ಹುಳಗಳಿಗೆ ಬಲಿಯಾಗುತ್ತಾನೆ. ಸತ್ತು ಹೋದ ಈಜಿಪ್ಟ್ ರಕ್ಷಕ ಮತ್ತೆ ಬರ್ತಾನೆ. ಅವರಿಗೆ ಧನ್ಯವಾದಗಳು ಹೇಳ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.